lovely students, welcome back to my class. Today we are going to learn about reported speech. Reported speech ma'am ಮಾಡಿ ಸ್ವಲ್ಪ examination ಗೆ ಸ್ವಲ್ಪ ಟಫ್ ಅನ್ಸ್ತಿದೆ ಅಂತ ಸುಮಾರು ಮಕ್ಕಳು ನಮಗೆ ಪರ್ಸನಲಿ ಅಂಡ್ ಯೂಟ್ಯೂಬ್ ಅಲ್ಲಿ ಎರಡೂ ಕಡೆ ಮೆಸೇಜ್ ಅನ್ನ ಮಾಡಿದ್ರು. ರಿಪೋರ್ಟೆಡ್ ಸ್ಪೀಚ್ ಅಂದ್ರೆ ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ ಸ್ವಲ್ಪ ಟಫ್ ಆಗುತ್ತೆ, ಹೌದು ಇಲ್ಲ ಅಂತಲ್ಲ, ಬಟ್ ರಿಪೋರ್ಟೆಡ್ ಸ್ಪೀಚ್ ಈಸಿ ವೇನ ಅರ್ಥ ಮಾಡ್ಕೊಂಡ್ರೆ ಇಟ್ ಈಸ್ ವೆರಿ ಈಸಿ. ರಿಪೋರ್ಟೆಡ್ ಸ್ಪೀಚ್ ಬಂದು ನಿಮಗೆ ಅಂಟಿಲ್ ಡಿಗ್ರಿವರೆಗೂ ಕೂಡ ಕಮೆಂಟ್ಸ್ ಆಗ್ತಾ ಹೋಗುತ್ತೆ. ಹಾಗಾಗಿ ಸ್ವಲ್ಪ ನಿಧಾನವಾಗಿ ಸ್ಟೆಪ್ ಬೈ ಸ್ಟೆಪ್ ನಿಯರ್ಲಿ 3 to 4 ಕ್ಲಾಸಸ್ ಅನ್ನ ನಾವು ರಿಪೋರ್ಟೆಡ್ ಸ್ಪೀಚ್ ಅನ್ನ ಅರ್ಥ ಮಾಡ್ಕೋಬೇಕಾಗುತ್ತೆ. ತುಂಬಾ ಹರಿಲಿ ನಾನು ಏನಾದ್ರೂ ಕೂಡ ರಿಪೋರ್ಟೆಡ್ ಸ್ಪೀಚ್ ಮಾಡ್ತಾ ಹೋದ್ರೆ ಅದು ನಿಮ್ಗೆ ಏನ್ ಅನ್ಸುತ್ತೆ ಅಂದ್ರೆ ಯಾವುದೂ ಕೂಡ ಅರ್ಥ ಆಗೋದಿಲ್ಲ. ಹಾಗಾಗಿ ನಾನು ಪ್ರೀವಿಯಸ್ ಏನ್ ಕ್ಲಾಸ್ ನಿಮ್ಗೆ ಸೆಂಟೆನ್ಸಸ್ ಮಾಡಿದೆ, ದಟ್ ಈಸ್ ಆಲ್ಸೋ ವೆರಿ ರಿಲೇಟೆಡ್ ಟು, ಅಂದ್ರೆ ಈ ಒಂದು ರಿಪೋರ್ಟೆಡ್ ಸ್ಪೀಚ್ಗೆ ರಿಲೇಟ್ ಆಗಿ ಮಾಡಿದ್ದು. ಅದಕ್ಕೂ ಮುಂಚೆ ಪ್ರೀವಿಯಸ್ ಆಗಿ ಏನ್ ನಾನು ಟೆನ್ಸಸ್ ಕ್ಲಾಸ್ ಅನ್ನ ತಗೊಂಡೆ, ಟೆನ್ಸಸ್ ಕ್ಲಾಸ್ ಕೂಡ ರಿಪೋರ್ಟೆಡ್ ಸ್ಪೀಚ್ಗೆ ತುಂಬಾ ಬೇಕಾಗಿರುವಂತದ್ದು. ಹಾಗಾಗಿನೇ ಫಸ್ಟ್ ಐ ಡಿಡ್ ರಿಪೋರ್ಟೆಡ್ ಸ್ಪೀಚ್ ಅಂಡ್ ಸೆಂಟೆನ್ಸಸ್ ಟೈಪ್ಸ್ ಅನ್ನ ಮಾಡಿದ್ದೀನಿ. ಟುಡೇ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ರಿಪೋರ್ಟೆಡ್ ಸ್ಪೀಚ್. ನಿಧಾನವಾಗಿ ಕಾನ್ಸಂಟ್ರೇಟ್ ಮಾಡ್ತಾ ರಿಪೋರ್ಟೆಡ್ ಸ್ಪೀಚ್ ಅನ್ನ ಕೇಳಿಸ್ಕೊಳ್ಳಿ. ಫಸ್ಟ್ ಆಫ್ ಆಲ್ we need to know about reported speech. There are two way report ಮಾಡಬೇಕಾದ್ರೆ, ಅಂದ್ರೆ I am talking here, somebody will has, ಅದರ somebody will listen my words. ಈಗ ನಾವು ಯಾರೋ ಇಬ್ರು ನಿಂತ್ಕೊಂಡಿಲ್ಲಿ, like hear me and another one, ಇಲ್ಲಿ A person, first person and B persons ನಾವು ಮಾತಾಡ್ತಿರ್ತೀವಿ. ಸೊ ಏನೋ ಒಂದು ವಿಷಯ ಲೈಕ್ ಐ ಆಮ್ ಗೋಯಿಂಗ್ ಟು ಮೈ ವಿಲೇಜ್ ಅಂತನೋ, ಐ ಆಮ್ ರೆಡಿ ಟು ಟೇಕ್ ಅ ಕ್ಲಾಸ್, ಐ ಆಮ್ ಡೂಯಿಂಗ್ ಮೈ ಯೂಟ್ಯೂಬ್ ಚಾನಲ್, ಈ ತರ ಏನೋ ಒಂದನ್ನ ನಾನು ಐ ಆಮ್ ಹಿಯರ್ ನಾನು ಮಾತಾಡ್ತಿರ್ತೀನಿ. ಹಿಯರ್ ಅನದರ್ ಒನ್ ಗರ್ಲ್, ಐ ಆಮ್ ಮಂಜುಳಾ ಹಿಯರ್ ಅಂಡ್ ಅನದರ್ ಒನ್ ಗರ್ಲ್ ಎನಿ ಒನ್ ನೀತು, ಯಾರಾದ್ರೂ ಒಬ್ರು ಇಲ್ಲಿ ಕೇಳಿಸ್ಕೊಂತಿರ್ತಾರೆ. ಓಕೆನಾ? ಸೊ ಇಲ್ಲಿ ನಾನು ಏನ್ ಮಾಡ್ತಿದ್ದೀನಿ, ಡೈರೆಕ್ಟ್ಲಿ ಕಾಂಟ್ಯಾಕ್ಟೆಡ್ ವಿತ್ ನೀತು, ಕಾಂಟ್ಯಾಕ್ಟ್ ಮಾಡ್ತಾ ಇದ್ದೀನಿ. ಈಗ ನೀತು ಟುಮಾರೋ ಏನ್ ಮಾಡ್ತಾಳೆ ಅಂದ್ರೆ, ಸಮ್ ಮೆಂಬರ್ಸ್ ಯಾರೋ ಒಬ್ರು, ರಾಮು ಅಥವಾ ರಮ್ಯಾ ಯಾರೋ ಒಬ್ರನ್ನ ಮೀಟ್ ಮಾಡ್ತಾರೆ. ರಮ್ಯಾ ಮೀಟ್ ಮಾಡಿ ನಾ ಹೇಳಿರೋಂತ ಮ್ಯಾಟ್ರನ್ನ ಏನ್ ಮಾಡ್ತಾಳೆ ಅಂದ್ರೆ ಅಪ್ಡೇಟ್ ಮಾಡ್ತಾಳೆ. ಅರ್ಥ ಆಗ್ತಿದೆಯಲ್ಲ? ಇಯರ್ 2 ಮೆಂಬರ್ಸ್ ವಿ ಆರ್ ಟಾಕಿಂಗ್. ನಾವು ನಿನ್ನೆ ಸಿಕ್ಕಿದ್ವಾ ಅಥವಾ ಇವಾಗ ಸಿಕ್ಕಿದ್ವಾ ಗೊತ್ತಿಲ್ಲ, ವಿ ಟಾಕಿಂಗ್ ಅಬೌಟ್ ಒನ್ ಮ್ಯಾಟರ್, ಯಾವುದೋ ಒಂದು ವಿಷಯದ ಬಗ್ಗೆ ನಾನು ಮಾತಾಡಿರ್ತೀನಿ. ನಾ ಹೇಳಿದ್ನಲ್ಲ ಐ ಆಮ್ ಸ್ಟಾರ್ಟಿಂಗ್ ಯೂಟ್ಯೂಬ್ ಚಾನಲ್ ಅಂತ ನಾನು ಹೇಳ್ತಾ ಇದ್ದೀನಿ. ಅದನ್ನ ಕೇಳಿಸ್ಕೊಂಡಂತ ನೀತು ಏನ್ ಮಾಡ್ತಿದ್ದಾಳೆ, ನೀತು ಹೋಗಿ ರಮ್ಯಾ ಹತ್ರ ಹೇಳ್ತಿದ್ದಾಳೆ ಏನಂತ, ಮಂಜುಳಾ ಸೆಟ್ ಐ ಆಮ್ ಡೂಯಿಂಗ್ ಯೂಟ್ಯೂಬ್ ಚಾನಲ್. ಐ ಆಮ್ ಡೂಯಿಂಗ್ ಅಲ್ಲೇನಾಗ್ತಿದೆ, ಐ ಆಮ್ ಡೂಯಿಂಗ್ ಯೂಟ್ಯೂಬ್ ಕ್ಲಾಸ್ ಅಂತ ಏನ್ ಹೇಳ್ತಿದ್ದೀನಿ, ಇಲ್ಲಿ ಬಂದು ಸೇಮ್ ಹ್ಯಾಸ್ ಇಟ್ ಈಸ್ ಇದೆ, ಏನು ಚೇಂಜ್ ಮಾಡ್ತಿಲ್ಲ. ಮಂಜುಳಾ ಹೇಳಿದ್ಲು ನಾನು ಯೂಟ್ಯೂಬ್ ಚಾನಲ್ ಅನ್ನ ನಡೆಸ್ತೀನಿ ಅಂತ ಹೇಳಿದ್ಲು, ನಾನು ಯೂಟ್ಯೂಬ್ ಚಾನಲ್ ಅನ್ನ ನಡೆಸ್ತೀನಿ ಅಂತ ಹೇಳಿದ್ಲು ಅನ್ನೋದನ್ನ ಹ್ಯಾಸ್ ಇಟ್ ಈಸ್ ವಾಟ್ ಐ ಸೆಟ್, ನಾನು ಏನ್ ಹೇಳಿದೀನೋ ಅದನ್ನೇ ಅಲ್ಲಿ ಏನ್ ಮಾಡ್ತಿದ್ದಾಳೆ, ರಿಪೋರ್ಟ್ ಮಾಡ್ತಿದ್ದಾಳೆ. ಓಕೆನಾ? ಶಿ ಇಸ್ ನಾಟ್ ಕನ್ವರ್ಟ್ ಎನಿಥಿಂಗ್. ಅವಳದೇ ಆದಂತ ಭಾಷೆಗೆ ಅದನ್ನ ಕನ್ವರ್ಟ್ ಮಾಡಿಲ್ಲ. ಹ್ಯಾಸ್ ಇಟ್ ಈಸ್ ಇಲ್ಲಿ ನೋಡಿ, ಮಂಜುಳಾ ನೀತು ಜೊತೆ ಮಾತಾಡಿದ್ದಾಗಿದೆ. ನೀತು ರಮ್ಯಾ ಹತ್ರ ಥರ್ಡ್ ಪರ್ಸನ್ ಹತ್ರ ಹೇಳ್ಬೇಕಾದ್ರೆ ಮಂಜುಳಾ ಸೆಟ್, ಮಂಜುಳಾ ಹೇಳಿದ್ದು ಐ ಆಮ್ ಡೂಯಿಂಗ್ ಯೂಟ್ಯೂಬ್ ಚಾನಲ್, ಐ ಆಮ್ ಡೂಯಿಂಗ್ ಆಸ್ ಇಟ್ ಈಸ್, ನಾನು ಏನ್ ಹೇಳಿದ್ದೀನೋ ಅದೇ ವರ್ಡನ್ನ ಏನ್ ಮಾಡ್ತಿದ್ದಾರೆ ಅಂದ್ರೆ ಶಿ ಈಸ್ ರಿಪೋರ್ಟೆಡ್. ಸೊ ವಾಟ್ ಈಸ್ ಡೈರೆಕ್ಟ್ ಸ್ಪೀಚ್? ಹಿಯರ್ ವಿ ಹ್ಯಾವ್ ಅ two methods of speech ಅನ್ನ ನಾವು ತಗೊಂಡಿದೀವಿ ಅಥವಾ ಇದೆ. ಅದನ್ನ ಡೈರೆಕ್ಟ್ ಸ್ಪೀಚ್ ಅಂಡ್ ಇಂಡೈರೆಕ್ಟ್ ಸ್ಪೀಚ್. ಡೈರೆಕ್ಟ್ ಸ್ಪೀಚ್ ಹೇಗಾಯ್ತು, ಈಗ ನೀತು ರಮ್ಯಾ ಮಾತಾಡ್ಬೇಕಾದ್ರೆ ನೀತು ಹೇಳ್ತಿದ್ದಾರೆ ಮಂಜುಳಾ ಸೆಟ್ ಐ ಆಮ್ ಡೂಯಿಂಗ್ ಯೂಟ್ಯೂಬ್ ಚಾನಲ್. ದಿಸ್ ಈಸ್ ಅ ಡೈರೆಕ್ಟ್ ಸ್ಪೀಚ್. ವಾಟ್ ಸಂಬಡಿ ಸೆಡ್ ಎನಿಥಿಂಗ್, ಯಾರೋ ಒಬ್ರು ಏನೋ ಹೇಳಿರೋದನ್ನ ಹೇಳಿರೋ ಹಾಗೇನೆ, ನಥಿಂಗ್ ವಿಲ್ ಬಿ ಚೇಂಜ್, ಏನೂ ಚೇಂಜ್ ಮಾಡ್ದಲೆ ಡೈರೆಕ್ಟ್ ಆಗಿ ಬಂದು ಹೇಳಿದ್ರೆ ದಟ್ ಈಸ್ ವಿ ಆರ್ ನೋನ್ ಆಸ್ ಟು ದಿ ಡೈರೆಕ್ಟ್ ಸ್ಪೀಚ್. ಐ ಥಿಂಕ್ ಇಟ್ಸ್ ಅಂಡರ್ಸ್ಟುಡ್, ಅರ್ಥ ಆಗಿದೆ ಅನ್ಕೋತೀನಿ. ನೋಡಿ, ವಿ ಕೋಟ್ ಆಕ್ಚುಯಲ್ ವರ್ಡ್ಸ್, ಆಕ್ಚುಯಲಿ ಅವ್ರು ಏನ್ ಮಾತಾಡಿದಾರೋ ಅವ್ರು ಮಾತಾಡಿರೋಂಥ ರಿಯಲ್ ವರ್ಡ್ಸ್ ಅನ್ನ ನಾನು ಏನ್ ಮಾಡಿದೀನಿ, ಕೋಟ್ ಮಾಡಿದೀನಿ, ಹೇಳೋವಂಥದ್ದು. ಎಕ್ಸಾಕ್ಟ್ ವರ್ಡ್ಸ್, ವಾಟ್ ಹಿ ಸೆಡ್ ಆರ್ ಶಿ ಸೆಡ್ ಆರ್ ದೇ ಸೆಡ್, ಎಕ್ಸಾಕ್ಟ್ಲಿ ಏನ್ ಹೇಳಿದಾರೋ ವಿತೌಟ್ ಚೇಂಜಸ್, ಏನೂ ಚೇಂಜಸ್ ಇಲ್ದಲೆ ಆಸ್ ಇಟ್ ಈಸ್ ಹೇಳಿದ್ರೆ ದಟ್ ಈಸ್ ಅ ಡೈರೆಕ್ಟ್ ಸ್ಪೀಚ್. ಅಂಡರ್ಸ್ಟ್ಯಾಂಡ್? ಸೊ ಇಲ್ಲಿ ಅದೇ ವರ್ಡ್ ಅನ್ನ ನಾನು ಚೇಂಜ್ ಮಾಡ್ತಿದ್ದೀನಿ. ನೋಡಿ, ಟುಡೇ ಐ ಮೆಟ್ ವಿತ್ ನೀತುನ ಮೀಟ್ ಮಾಡಿದೆ. ನಾ ಹೇಳ್ತಿದ್ದೀನಿ ಹೆಲೋ ನೀತು, ಐ ಆಮ್ ಡೂಯಿಂಗ್ ಯೂಟ್ಯೂಬ್ ಚಾನಲ್. ಶಿ ಕನ್ವರ್ಟ್, ನೀತುನ ಮೀಟ್ ಮಾಡಿದ್ರು,
ನೀತು ಯಾರನ್ನ ಮೀಟ್ ಮಾಡಿದ್ರು? ರಮ್ಯಾನ ಮೀಟ್ ಮಾಡಿದ್ರು. ರಮ್ಯಾ ಹತ್ರ ಏನ್ ಹೇಳಿದ್ರು? ಮಂಜುಳಾ ಸೆಡ್ I am doing YouTube channel. This is the example for exact words what she said. ನಾನು ಏನು ಹೇಳಿದಿನೋ ಅದಕ್ಕೆ. That is known as direct speech. Indirected method ಅನ್ನ ಹೇಳಬೇಕಂದ್ರೆ indirect speech we may report. ನಾವು ರಿಪೋರ್ಟ್ ಮಾಡೋದು ವಾಟ್ ಈ ಸೆಡ್ ವಿತೌಟ್ ಕೋಟ್. ಅವ್ರು ಹೇಳಿರುವಂತಹದ್ದನ್ನ ನಾನು ಕೋಟ್ ಮಾಡಿ ಹೇಳುವಂಥದ್ದು, ನಾನು ನನ್ನ ಭಾಷೆಗೆ ಕನ್ವರ್ಟ್ ಮಾಡಿ ಹೇಳುವಂಥದ್ದು. ಈಗೇನಂತ ಹೇಳ್ತೀನಿ? ಮಂಜುಳಾ said that she was doing ಯೂಟ್ಯೂಬ್ ಚಾನೆಲ್. ಶಿ ವಾಸ್ ಡೂಯಿಂಗ್ ಅಂತ ಅಂದಾಗ ಅವಳು ಯೂಟ್ಯೂಬ್ ಚಾನೆಲ್ ಅನ್ನ ಮಾಡ್ತಾರಂತೆ ಅಥವಾ ಮಾಡ್ತಿದ್ದಾರಂತೆ. ದಿಸ್ ಇಸ್ ಅ ಕನ್ವರ್ಟೆಡ್. ನನ್ನ ಭಾಷೆಗೆ ಅಥವಾ ನನ್ನ ಪದಗಳಿಗೆ ನಾನು ಏನ್ ಮಾಡ್ತಿದ್ದೀನಿ? ವಾಟ್ ಶಿ ಸೆಡ್ ವಿತೌಟ್ ಕೋಟ್. ನಾನು ಆ ವರ್ಡ್ ಅನ್ನ ಕೋಟ್ ಮಾಡಿ ಏನ್ ಮಾಡ್ತಿದ್ದೀನಿ ಅಂದ್ರೆ ಹೇಳ್ತಿದ್ದೀನಿ. ಸೊ ದಟ್ ಈಸ್ ನೋನ್ ಆಸ್ ಟು ದ ಇಂಡೈರೆಕ್ಟ್ ಸ್ಪೀಚ್. ಅಂಡರ್ಸ್ಟ್ಯಾಂಡ್ ಸ್ಟೂಡೆಂಟ್ಸ್? ಇದು ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ಡೈರೆಕ್ಟ್ ಸ್ಪೀಚ್ ಅನ್ನ ಡೈರೆಕ್ಟ್ ಆಗಿ ಹೇಳುವಂಥದ್ದು. ಯಾರಾದ್ರೂ ಒಬ್ರು ಹೇಳಿರುವಂತ ವರ್ಡ್ ಅನ್ನ ಸೇಮ್ ಟು ಸೇಮ್ ವಿ ಆರ್ ಕನ್ವರ್ಟ್. ಅದರ್ವೈಸ್ ವಿ ಎಕ್ಸಾಕ್ಟ್ಲಿ ವರ್ಡ್ಸ್ ಅನ್ನ ಹೇಳುವಂಥದ್ದು. ಸೊ ಹೇಳಿರೋ ವರ್ಡ್ ಅನ್ನ ನಾವು ಕನ್ವರ್ಟ್ ಮಾಡಿ ನಮ್ಮ ಭಾಷೆಗೆ ಹೇಳಿದ್ರೆ ದಟ್ ಈಸ್ ವಿ ಆರ್ ನೋನ್ ಆಸ್ ಟು ದ ಇಂಡೈರೆಕ್ಟ್ ಸ್ಪೀಚ್. ಐ ಥಿಂಕ್ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಓಕೆನಾ? ಸೊ ಹಾಗಾದ್ರೆ ಸಮ್ ರೂಲ್ಸ್ ಅನ್ನ ನಾವು ಅರ್ಥ ಮಾಡ್ಕೋಬೇಕು. ಫಸ್ಟ್ ಆಫ್ ಆಲ್ ಡೈರೆಕ್ಟ್ ಅಂಡ್ ಇಂಡೈರೆಕ್ಟ್ ಸ್ಪೀಚ್ ನಾವು ಕಲಿತಿದ್ದಾಗಿಂದನೂ ನಮಗೆ ಟಫ್. ಯಾಕೆಂದ್ರೆ ವಿ ಡೋಂಟ್ ನೋ, ಬೇಸಿಕೇ ಗೊತ್ತಿಲ್ಲದಲೆ ನಾವು ಡೈರೆಕ್ಟ್ ಇಂಡೈರೆಕ್ಟ್ ಸ್ಪೀಚ್ ಅನ್ನ ಕಲಿಯೋದು ತುಂಬಾ ಟಫ್ ಆಗುತ್ತೆ. ಹಾಗಾದ್ರೆ ಈ ಡೈರೆಕ್ಟ್ ಅಂಡ್ ಇಂಡೈರೆಕ್ಟ್ ಸ್ಪೀಚ್ ಅನ್ನ ಈಸಿ ಮೆಥಡ್ ಆಗಿ ನಾವು ಹೇಗೆ ಕನ್ವರ್ಟ್ ಮಾಡ್ಕೊಳ್ಳೋದು? ಇಲ್ಲಿ ನೋಡಿ, ಕೆಲವೊಂದು ರೂಲ್ಸ್ ಗಳನ್ನ ಅಥವಾ ಕೆಲವೊಂದು ವರ್ಡ್ಸ್ ಅನ್ನ, ಎಕ್ಸಾಕ್ಟ್ಲಿ ವರ್ಡ್ಸ್ ನಿಮ್ಗೆ ಡೈರೆಕ್ಟ್ ಅಂಡ್ ಇಂಡೈರೆಕ್ಟ್ ಸ್ಪೀಚ್ ಕೊಟ್ಟಾಗ ಟುಡೇ ವಿಲ್ ಚೇಂಜ್ ಇನ್ ಟು ದಟ್ ಡೇ, tomorrow will be changed into the next day, yesterday means a previous day, we know the previous day, and now will be changed into then, 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 year change into there, and this change into that, ego change into before, thus change into so. ಇದಲ್ಲದೆ ಇನ್ನು ಹಲವಾರು ವರ್ಡ್ಗಳನ್ನ ನಾನು ನಮ್ಮ ಮಕ್ಕಳ ಕೊಟ್ಟಿದ್ದೀನಿ. ಸೊ ಇದು ಇಂಪಾರ್ಟೆಂಟ್ ವರ್ಡ್ಸ್ಗಳು. ಇಲ್ಲೇನು ನಾವು ಟುಡೇ, ದಟ್ ಡೇ, ಟುಮಾರೋ, ದ ನೆಕ್ಸ್ಟ್ ಡೇ, ಎಸ್ಟರ್ಡೇ, ಇದೆಲ್ಲ ನಿಮ್ಗೆ ಹೈಸ್ಕೂಲ್ ಲೆವೆಲಿಗೆ ತುಂಬಾ ಅಪ್ಲೈ ಆಗುವಂತ ಕ್ವಶನ್ಸ್ ಅಲ್ಲಿ ಅಪ್ಲೈ ಆಗುವಂತ ವರ್ಡ್ಸ್ಗಳು. ಈ ವರ್ಡ್ಸ್ ಏನಿದೆ ಇಮಿಡಿಯೇಟ್ ಆಗಿ ನೀವು ಇಂಡೈರೆಕ್ಟ್ ಸ್ಪೀಚ್ ಮಾಡಬೇಕಾದ್ರೆ ಯು ಹ್ಯಾವ್ ಟು ಚೇಂಜ್ ದಿಸ್ ಒನ್ ಇಂಟು ದ ಪ್ರೀವಿಯಸ್ ಡೇ, ದ ಪ್ರೀವಿಯಸ್ ಇಯರ್, ದ ಪ್ರೀವಿಯಸ್ ಮಂತ್. ಹೌದಲ್ಲ? ಸೊ ದ ಪ್ರೀವಿಯಸ್ ವೀಕ್ ಹೇಗ್ ಬೇಕಾದ್ರೂ ಚೇಂಜ್ ಮಾಡಬಹುದು. ದ ನೆಕ್ಸ್ಟ್ ಡೇ, ದ ನೆಕ್ಸ್ಟ್ ಮಂತ್, ದ ನೆಕ್ಸ್ಟ್ ವೀಕ್, ದ ನೆಕ್ಸ್ಟ್ ಇಯರ್. ಓಕೆ? ಸೊ ನೆಕ್ಸ್ಟ್ ದೇರ್ ಬಿಫೋರ್ ದ ಡೇ. ಓಕೆ? ಸೊ ಇದಿಷ್ಟನ್ನ ನೀವು ಫಸ್ಟ್ ನೀಟಾಗಿ ಪ್ರಿಪೇರ್ ಆಗಿ. ಇದಾದ ನಂತರ ರಿಪೋರ್ಟೆಡ್ ಸ್ಪೀಚ್ ಅನ್ನ ಮಾಡ್ಲಿಕ್ಕೆ ಬಳಸಬೇಕಾದಂತಹ ಕೆಲವೊಂದು ರೂಲ್ಸ್ಗಳು. ಯಾವುದೆಲ್ಲ ರೂಲ್ಸ್ ಗಳನ್ನ ನಾವು ಫಾಲೋ ಅಪ್ ಮಾಡಬೇಕು? ರಿಪೋರ್ಟೆಡ್ ಸ್ಪೀಚ್ ಅನ್ನ ಈಸಿ ಮಾಡುವಂತಹ ರೂಲ್ಸ್ಗಳು ಯಾವ್ದ್ಯಾವುದು ಅಂತ ಬಂದ್ರೆ, ಫಸ್ಟ್ ವಿ ಹ್ಯಾವ್ ಟು ಐಡೆಂಟಿಫೈ ರಿಪೋರ್ಟೆಡ್ ಸ್ಪೀಚ್ ಅಲ್ಲಿ ಟೆನ್ಸಸ್ ಅನ್ನ ಐಡೆಂಟಿಫೈ ಮಾಡಬೇಕು. ಟೆನ್ಸಸ್ ವಿ ನೋ ದೇರ್ ಆರ್ ಮೇನ್ಲಿ 12 types of tenses. Already we discussed. ಹೌದಲ್ಲ? ಅದನ್ನ ಡಿಸ್ಕಸ್ ಮಾಡ ಹಾಗಿದೆ. ಆ 12 types of tenses ಏನಿದೆ ಅದನ್ನ ನೀಟಾಗಿ ನೀವು ಅರ್ಥ ಮಾಡ್ಕೊಂಡ್ರೆ ಇಟ್ ಈಸ್ ವೆರಿ ಈಸಿ, ತುಂಬಾ ಈಸಿ. ರಿಪೋರ್ಟೆಡ್ ಸ್ಪೀಚ್ ಅನ್ನ ನೀವು ಕರೆಕ್ಟ್ ಆಗಿ ಟೆನ್ಸಸ್ ಅನ್ನ ಅಪ್ಲೈ ಮಾಡಿ ನೋಡ್ಬೇಕಾಗತ್ತೆ ಯಾವ ಒಂದು ರಿಪೋರ್ಟ್ ಅಲ್ಲಿ. ಯಾಕೆಂತಂದ್ರೆ ಎಲ್ಲಾ ಟೆನ್ಸಸ್ ಕೂಡ ಚೇಂಜ್ ಆಗ್ತಾ ಹೋಗುತ್ತೆ. ಕೇಳಿಸ್ತಿದ್ಯಾ? ಅದರಲ್ಲಿ ನಿಮಗೆ ಎಕ್ಸಾಕ್ಟ್ಲಿ 6 tenses ಆರ್ ವೆರಿ ಇಂಪಾರ್ಟೆಂಟ್ ಇನ್ ಇಂಗ್ಲಿಷ್ ಗ್ರಾಮರ್. ರಿಪೋರ್ಟೆಡ್ ಸ್ಪೀಚ್ ಅಲ್ಲಿ 6 tenses ತುಂಬಾ ಇಂಪಾರ್ಟೆಂಟ್. ಯಾವುದಂತಂದ್ರೆ ಪ್ರೆಸೆಂಟ್ ಸಿಂಪಲ್, ಪ್ರೆಸೆಂಟ್ ಕಂಟಿನ್ಯೂಯಸ್, present perfect continuous, and past simple, past continuous, past perfect and past perfect continuous are very very important. Okay na? ಅರ್ಥ ಆಗ್ತಿದೆಯಲ್ಲ? ಸೊ ಹಾಗಾದ್ರೆ ಟೆನ್ಸಸ್ ನೋಡಿದ್ರೆ ಸಾಕಾ ಮ್ಯಾಮ್? ಎಸ್, ಟೆನ್ಸಸ್ ಆಫ್ಟರ್ ವಿ ಹ್ಯಾವ್ ಟು ಕಾನ್ಸಂಟ್ರೇಟ್ ಅಬೌಟ್ ಸೆಂಟೆನ್ಸಸ್. ಸೆಂಟೆನ್ಸಸ್ ಅನ್ನ ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ. ಸೆಂಟೆನ್ಸಸ್ ನಾನು ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದಾಗೆ ನಿಮಗೆ ಗೊತ್ತಿಲ್ಲ ಅಂತಂದ್ರೆ ಐ ಡಿಡ್ ಆಲ್ರೆಡಿ ಕ್ಲಾಸ್, ಅದೊಂದು ಸ್ಪೆಷಲ್ ಕ್ಲಾಸ್ ಅನ್ನ ನಾನು ತಗೊಂಡಿದ್ದೀನಿ. ಆ ಕ್ಲಾಸ್ ಅನ್ನ ಮಾಡಿ ಯೂಟ್ಯೂಬ್ ಅಲ್ಲಿ ಇದೆ. ಸೊ ನೀವು ಅಲ್ಲೋಗಿ ಇದನ್ನ ಪ್ರಾಕ್ಟೀಸ್ ಮಾಡಬಹುದು. ಸೆಂಟೆನ್ಸಸ್ ಅಲ್ಲಿ ಬಂದ್ರೆ ಆ 4 ಟೈಪ್ಸ್ ಏನ್ ಸೆಂಟೆನ್ಸಸ್ ಇದೆ. ಸೊ ಅಸೆರ್ಟಿವ್, ಇಂಟರೋಗೇಟಿವ್, and imperative
exclamatory. So these are 4 types of sentences ಇದೆ. ಇದನ್ನ ತುಂಬಾ ಇಂಪಾರ್ಟೆಂಟ್ ಆಗಿ ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ. ಕೇಳಿಸ್ತಿದೆಯಾ? ಇನ್ನ ಬಂದು ನಿಮಗೆ ಸೊ ರಿಪೋರ್ಟೆಡ್ ಸ್ಪೀಚ್ ಅಲ್ಲಿ ರಿಪೋರ್ಟ್ ಅಲ್ಲಿ ಅಂದ್ರೆ ಡೈರೆಕ್ಟ್ ಸ್ಪೀಚ್ ಅಲ್ಲಿ ಬಂದಾಗ ನೀವು ಪ್ರನೌನ್ಸ್ ಅನ್ನ ತುಂಬಾ ನೀಟಾಗಿ ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ. ನೌನ್ಸಿಗಿಂತ ಜಾಸ್ತಿ ನಿಮ್ಗೆ ಪ್ರನೌನ್ಸ್ ಅನ್ನ ಅಪ್ಲೈ ಮಾಡಿರ್ತಾರೆ. ಪ್ರನೌನ್ಸ್ ಅನ್ನ ಅಪ್ಲೈ ಮಾಡಿದಾಗ ಹೈ ಬಂದಾಗ ಹೇಗೆ ಅಪ್ಲೈ ಮಾಡೋದು, ಈ ಶಿ ಹಿಟ್ ಬಂದಾಗ ಹೇಗೆ ಅಪ್ಲೈ ಮಾಡೋದು, ಇದನ್ನ ಕೂಡ ನೀವೇನ್ ಮಾಡ್ಬೇಕಾಗತ್ತೆ, ತುಂಬಾ ಕಾನ್ಸಂಟ್ರೇಟ್ ಮಾಡ್ಬೇಕಾಗತ್ತೆ. ಓಕೆನಾ? ಸೊ ಇಲ್ಲಿ ಈಗ ನಾನು ಏನು ಈ ಒಂದು ವರ್ಡ್ ಗಳನ್ನ ಕೊಟ್ಟಿದ್ದೀನಿ, ಜೊತೆಗೆ ಈ ರೂಲ್ಸ್ ಗಳನ್ನ ಕೊಟ್ಟಿದ್ದೀನಿ. ಈ ರೂಲ್ಸ್ ಗಳನ್ನ ನೀಟಾಗಿ ನೀವೇನ್ ಮಾಡ್ಬೇಕಾಗತ್ತೆ ಅಂದ್ರೆ ಪ್ರಿಪೇರ್ ಆಗ್ಬೇಕಾಗತ್ತೆ. ಹಾಗಾದ್ರೆ ಫಸ್ಟ್ ನಾವು ಯಾವ ಮೆಥಡ್ ಅಲ್ಲಿ ಈ ಒಂದು ರಿಪೋರ್ಟೆಡ್ ಸ್ಪೀಚ್ ಅನ್ನ ಚೇಂಜ್ ಮಾಡೋದು ಅಂತ ನೋಡೋಣ. ರಿಪೋರ್ಟೆಡ್ ಸ್ಪೀಚ್ ಅಲ್ಲಿ ನಿಮಗೆ ಫಸ್ಟ್ ವಿ ಹ್ಯಾವ್ ಟು ನೋ ಅಬೌಟ್ ದ ಟೆನ್ಸಸ್. ಟೆನ್ಸಸ್ ಅಲ್ಲಿ ಬಂದ್ರೆ ಪ್ರೆಸೆಂಟ್ ಸಿಂಪಲ್, ನೆಕ್ಸ್ಟ್ ಪ್ರೆಸೆಂಟ್ ಕಂಟಿನ್ಯೂಯಸ್, ಪ್ರೆಸೆಂಟ್ perfect, present perfect, continuous. These are the first present tenses ಅನ್ನು ನಾವು ಡಿಸ್ಕಸ್ ಮಾಡೋಣ. ಪ್ರೆಸೆಂಟ್ ಸಿಂಪಲ್ ಬಂದಾಗ ಏನ್ ಚೇಂಜ್ ಆಗುತ್ತೆ? ಪ್ರೆಸೆಂಟ್ ಸಿಂಪಲ್ ಪ್ಯಾಟರ್ನ್ ನಮಗೆ ಗೊತ್ತಿದೆ. ಸೊ ಪ್ರೆಸೆಂಟ್ ಸಿಂಪಲ್ ಪ್ಯಾಟರ್ನ್ subject plus V1 plus object, present continuous is, have, are, V1 plus ing plus object. Next present perfect has or have plus V3, present perfect continuous has or have plus been plus V1 plus ing object. ಓಕೆನಾ? ಇದಿಷ್ಟು ನಿಮಗೆ ಪ್ಯಾಟರ್ನ್ ಗೊತ್ತಿರಬೇಕು. ಪ್ರೆಸೆಂಟ್ ಸಿಂಪಲ್ ಸೆಂಟೆನ್ಸಸ್ ಅನ್ನ ಅಂದ್ರೆ ಆ ಒಂದು ಸೆಂಟೆನ್ಸಸ್ ಏನ್ ರಿಪೋರ್ಟೆಡ್ ಸ್ಪೀಚ್ ಅಲ್ಲಿ ಡೈರೆಕ್ಟ್ ಸ್ಪೀಚ್ ಅಲ್ಲಿ ಕೊಟ್ಟಿರ್ತಾರೆ, ಇಮಿಡಿಯೇಟ್ಲಿ ನಿಮಗೆ ಐಡೆಂಟಿಫಿಕೇಶನ್ ಗೊತ್ತಾಗಬೇಕು. ಇಟ್ ಈಸ್ ಇನ್ ಪ್ರೆಸೆಂಟ್ ಸಿಂಪಲ್, ಆರ್ ಇಟ್ ಈಸ್ ಇನ್ ಪ್ರೆಸೆಂಟ್ ಕಂಟಿನ್ಯೂಯಸ್, ಆರ್ ಇಟ್ ಈಸ್ ಇನ್ ಅ ಪ್ರೆಸೆಂಟ್ ಪರ್ಫೆಕ್ಟ್, ಇಟ್ ಈಸ್ ಇನ್ ಅ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್. ಯಾವ ಒಂದು ಸೆಂಟೆನ್ಸಸ್ ಫಾರ್ಮೇಶನ್ ಅಲ್ಲಿ ಈ ಟೆನ್ಸಸ್ ಅಪ್ಲೈ ಆಗಿದೆ ಅಂತ ನೋಡಬೇಕು. ಯಾಕಂದ್ರೆ ಪ್ರೆಸೆಂಟ್ ಸಿಂಪಲ್ ವಿಲ್ ಕನ್ವರ್ಟ್ ಇಂಟು ಇಂಡೈರೆಕ್ಟ್ ಸ್ಪೀಚ್ ಆಗ್ಬೇಕಂದ್ರೆ ದಟ್ ವಿಲ್ ಬಿ ಪಾಸ್ಟ್ ಸಿಂಪಲ್. ರಿಮೆಂಬರ್, ಗೊತ್ತಾಗ್ತಿದೆಯಲ್ಲ? ಪ್ರೆಸೆಂಟ್ ಸಿಂಪಲ್ ಪಾಸ್ಟ್ ಸಿಂಪಲ್ ಆಗಿ ಚೇಂಜ್ ಆಗುತ್ತೆ. ಪ್ರೆಸೆಂಟ್ ಕಂಟಿನ್ಯೂಯಸ್ ಪಾಸ್ಟ್ ಕಂಟಿನ್ಯೂಯಸ್. ನೆಕ್ಸ್ಟ್ ಪ್ರೆಸೆಂಟ್ ಪರ್ಫೆಕ್ಟ್ ವಿಲ್ ಬಿ ಚೇಂಜ್ ಇಂಟು ಪಾಸ್ಟ್ ಪರ್ಫೆಕ್ಟ್. ಹಾಗೇನೆ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ವಿಲ್ ಬಿ ಚೇಂಜ್ ಇಂಟು ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್. ತುಂಬಾ ಇಂಪಾರ್ಟೆಂಟ್ ಮಕ್ಕಳೇ. ಓಕೆನಾ? ಸೊ ಪ್ರೆಸೆಂಟ್ ಸಿಂಪಲ್ ಪಾಸ್ಟ್ ಸಿಂಪಲ್ ಆಗಿ ಚೇಂಜ್ ಆಗುತ್ತೆ. ಪ್ರೆಸೆಂಟ್ ಕಂಟಿನ್ಯೂಯಸ್ ವಿಲ್ ಬಿ ಚೇಂಜ್ ಇಂಟು ಪಾಸ್ಟ್ ಕಂಟಿನ್ಯೂಯಸ್. ಪ್ರೆಸೆಂಟ್ ಪರ್ಫೆಕ್ಟ್ ವಿಲ್ ಬಿ ಪಾಸ್ಟ್ ಪರ್ಫೆಕ್ಟ್. Present perfect continuous will be past perfect continuous. So subject will be changed into subject plus V2. Is, am, are will be changed into was, are, were plus V1 plus ing. Has or have in the present will change into past. Had plus V3. Here has or have been will be changed into had plus been ಪ್ಲಸ್ V1 ಪ್ಲಸ್ ing ಆಗಿ ಚೇಂಜ್ ಆಗುತ್ತೆ. ಇದು ತುಂಬಾ ಇಂಪಾರ್ಟೆಂಟ್ ನೋಟ್. ಓಕೆನಾ? ಪ್ರೆಸೆಂಟ್ ಸಿಂಪಲ್ ಪಾಸ್ಟ್ ಸಿಂಪಲ್, ಪ್ರೆಸೆಂಟ್ ಕಂಟಿನ್ಯೂಯಸ್ ಪಾಸ್ಟ್ ಕಂಟಿನ್ಯೂಯಸ್, ಪ್ರೆಸೆಂಟ್ ಪರ್ಫೆಕ್ಟ್ ಪಾಸ್ಟ್ ಪರ್ಫೆಕ್ಟ್, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ವಿಲ್ ಬಿ ಚೇಂಜ್ ಇಂಟು ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಆಗಿ ಡೈರೆಕ್ಟ್ ರಿಪೋರ್ಟೆಡ್ ಸ್ಪೀಚ್ ಅನ್ನ ಮಾಡಬೇಕಾದ್ರೆ, ಡೈರೆಕ್ಟ್ ಇಂದ ಇಂಡೈರೆಕ್ಟ್ ಗೆ ಕನ್ವರ್ಟ್ ಆಗಬೇಕಾದ್ರೆ ವಿ ಹ್ಯಾವ್ ಟು ಫಾಲೋ ದಿಸ್ ಮೇನ್ ರೂಲ್ಸ್. ಈ ರೂಲ್ಸ್ ಅನ್ನ ನಾವೇನ್ ಮಾಡ್ಬೇಕಾಗತ್ತೆ, ಫಾಲೋ ಅಪ್ ಮಾಡ್ಬೇಕಾಗತ್ತೆ. ಮ್ಯಾಮ್ ಇದಿಷ್ಟೇನಾ? ಇದಿಷ್ಟೇ ಅಲ್ಲ. ನೆಕ್ಸ್ಟ್ ಪಾಸ್ಟ್.
ಇಲ್ಲಿ ಪಾಸ್ಟ್ ಸಿಂಪಲ್ ಹಾಗೆ ಪಾಸ್ಟ್ ಸಿಂಪಲ್ will be changed into past perfect. Remember, past perfect change ಆಗುತ್ತೆ. ಗೊತ್ತಾಗ್ತಿದೆಯಲ್ಲ? ಸೊ ಹಾಗೆ past continuous will be changed into past perfect continuous. Past perfect continuous. ಗೊತ್ತಿದೆಯಲ್ಲ ಪ್ಯಾಟರ್ನ್? ಪಾಸ್ಟ್ ಸಿಂಪಲ್ V2 ಸೆಂಟೆನ್ಸಸ್ ಫಾರ್ಮೇಶನ್ ಇಟ್ ಈಸ್ ಇನ್ V2 ನಲ್ಲಿದ್ರೆ ಇಟ್ ವಿಲ್ ಬಿ ಚೇಂಜ್ ಇಂಟು ಪಾಸ್ಟ್ ಪರ್ಫೆಕ್ಟ್ ಲೈಕ್ ವಾಸ್ ವಿಲ್ ಬಿ ಚೇಂಜ್ ಇಂಟು ಹ್ಯಾಡ್. ಓಕೆ, ಗೊತ್ತಾಗ್ತಿದೆಯಲ್ಲ? ಸೊ ನೆಕ್ಸ್ಟ್ ಪಾಸ್ಟ್ ಕಂಟಿನ್ಯೂಯಸ್ ವಿಚ್ ಹ್ಯಾಡ್ was were will be changed into had been. Okay, fine. So past continuous will be changed into past perfect continuous and past perfect will not change anything. Understand? Past perfect will not change anything and then past perfect continuous also not change anything. ಅರ್ಥ ಆಗ್ತಿದೆಯಾ? ಏನೋ ಡೌಟ್ ಪಡ್ಕೊಂಬೇಡಿ. ಇದಿಷ್ಟನ್ನ ಫಸ್ಟ್ ಟೇಬಲ್ಸ್ ಅನ್ನ ಅರ್ಥ ಮಾಡ್ಕೊಳ್ಳಿ. ಪ್ರೆಸೆಂಟ್ ಸಿಂಪಲ್ ವಿಲ್ ಬಿ ಚೇಂಜ್ ಇಂಟು ಪಾಸ್ಟ್ ಸಿಂಪಲ್ ವಿತ್ ಪ್ಯಾಟರ್ನ್ ಯು ಹ್ಯಾವ್ ಟು ಪ್ರಿಪೇರ್. ಓಕೆ, ಪ್ರೆಸೆಂಟ್ ಕಂಟಿನ್ಯೂಯಸ್ ವಿಲ್ ಬಿ ಚೇಂಜ್ ಇಂಟು ಪಾಸ್ಟ್ ಕಂಟಿನ್ಯೂಯಸ್. ಪ್ರೆಸೆಂಟ್ ಪರ್ಫೆಕ್ಟ್ ವಿಲ್ ಬಿ ಚೇಂಜ್ ಇಂಟು ಪಾಸ್ಟ್ ಪರ್ಫೆಕ್ಟ್. ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ವಿಲ್ ಬಿ ಚೇಂಜ್ ಇಂಟು ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್. ಅಂಡ್ ದೆನ್ ನೆಕ್ಸ್ಟ್ ಪ್ರೆಸೆಂಟ್ ಆದ ನಂತರ ಪ್ರೆಸೆಂಟ್ ಎಲ್ಲ ಪಾಸ್ಟ್ ಆಗಿ ಚೇಂಜ್ ಆಯ್ತಾ ಹೋಯ್ತು. ಬಟ್ ಪಾಸ್ಟ್ ಆದಾಗ ಪಾಸ್ಟ್ ಸಿಂಪಲ್ ಏನಾಗುತ್ತೆ, past will be move on for past perfect ಗೆ ಚೇಂಜ್ ಆಗುತ್ತೆ. past continuous will be changed into past perfect continuous and then past perfect no changes, past perfect continuous also no change. These rules very very important to understand because reported speech ಅಲ್ಲಿ ಇದೇ ತುಂಬಾ ಮೇನ್ ಇಂಪಾರ್ಟೆಂಟ್. ಮ್ಯಾಮ್ ವಾಟ್ ಅಬೌಟ್ ಫ್ಯೂಚರ್? ಫ್ಯೂಚರ್ ಏನು ಚೇಂಜ್ ಆಗಲ್ವಾ ಮ್ಯಾಮ್? ಫ್ಯೂಚರ್ ಅಲ್ಲಿ ಚೇಂಜ್ ಆಗುತ್ತೆ. ಲೈಕ್ ಐ ವಿಲ್ ಚೇಂಜ್ ಇಂಟು ಹುಡ್, ಕ್ಯಾನ್, ಕುಡ್, ಈ ರೀತಿ ಚೇಂಜ್ ಆಗುತ್ತೆ ಹೊರತು ಅಂತಹ ಮೇನ್ ಏನೂ ಕೂಡ ಚೇಂಜಸ್ ಬರಲ್ಲ ರಿಪೋರ್ಟೆಡ್ ಸ್ಪೀಚ್ ಅಲ್ಲಿ. ರಿಪೋರ್ಟೆಡ್ ಸ್ಪೀಚ್ ಫ್ಯೂಚರ್ ಅಲ್ಲಿ ದೀಸ್ ಆರ್ 6 ಮೇನ್ ಇಂಪಾರ್ಟೆಂಟ್ ರಿಪೋರ್ಟೆಡ್ ಸ್ಪೀಚ್ ಅಲ್ಲಿ ಚೇಂಜ್ ಆಗುವಂತಹ ಟೆನ್ಸಸ್ಗಳು. ಅರ್ಥ ಆಗ್ತಿದೆಯಾ ಮಕ್ಕಳೇ? ಇದಿಷ್ಟನ್ನ ಫಸ್ಟ್ ಅರ್ಥ ಮಾಡ್ಕೊಂಡ್ರಿ ಅಂದ್ರೆ ರಿಪೋರ್ಟೆಡ್ ಸ್ಪೀಚ್ ವಿಲ್ ಬಿ ವೆರಿ ವೆರಿ ಈಸಿ ಫಾರ್ ಯು ಆಲ್. ತುಂಬಾ ಈಸಿ ಆಗ್ಬಿಡುತ್ತೆ, ಏನು ಇದರಲ್ಲಿ ಟಫ್ ಬರೋದೇ ಇಲ್ಲ. ಇನ್ನು ನಾನು ಹೇಳಿದಾಗೆ ಫ್ಯೂಚರ್ಗೂ ಕೂಡ 1 or 2 ಎಕ್ಸಾಂಪಲ್ಸ್ ಅನ್ನ ನಾನು ಕೊಡ್ತೀನಿ, ಇಲ್ಲ ಅಂತಲ್ಲ. ಬಟ್ ಫ್ಯೂಚರ್ ಅಲ್ಲಿ ನಾನು ಹೇಳಿದಾಗೆ ಕ್ಯಾನ್, ಕೋಚ್, ಹಾಗೆ ಮೇಮೈಟ್, ಹುಡ್, ಹುಡ್ಡು ಈ ತರ ಚೇಂಜ್ ಆಗ್ತೇ ಹೋಗುತ್ತೆ ಹೊರತು ವಿಲ್ ಹುಡ್ ಆಗಿ ಚೇಂಜ್ ಆಗುತ್ತೆ ಹೊರತು ನೋ ಚೇಂಜಸ್ ಅಟ್ ಲಾಸ್ಟ್ ಯಾವುದು ಕೂಡ ಅಂತ ಚೇಂಜಸ್ ನಿಮಗೆ ಫ್ಯೂಚರ್ ಅಲ್ಲಿ ಬರೋದಿಲ್ಲ. ಅರ್ಥ ಆಗ್ತಿದೆಯಾ? ಸೊ ಹಾಗಾಗಿ ಫಸ್ಟ್ ಆಫ್ ಆಲ್ ಯು ಹ್ಯಾವ್ ಟು ನೋ ಅಬೌಟ್ ದ ಡೈರೆಕ್ಟ್ ರಿಪೋರ್ಟೆಡ್ ಸ್ಪೀಚ್ ಅನ್ನ ಹೇಗೆ ಅಪ್ಲೈ ಮಾಡೋದು ಅಂತ ಹೇಳ್ಕೊಟ್ಟೆ. ರಿಪೋರ್ಟೆಡ್ ಸ್ಪೀಚ್ ಅಲ್ಲಿ ಡೈರೆಕ್ಟ್ ಸ್ಪೀಚ್ ಹೇಗೆ ಅಪ್ಲೈ ಆಗುತ್ತೆ, ಇಂಡೈರೆಕ್ಟ್ ಸ್ಪೀಚ್ ಹೇಗೆ ಅಪ್ಲೈ ಆಗುತ್ತೆ ಅಂತ ನೋಡಿದ್ವಿ. ದೆನ್ ವಿ ಹ್ಯಾವ್ ಟು ನೋ ಅಬೌಟ್ ದ ಟೆನ್ಸಸ್, ವಿ ಹ್ಯಾವ್ ಟು ನೋ ಅಬೌಟ್ ದ ಟೆನ್ಸಸ್ ಅಂಡ್ ವಿ ಹ್ಯಾವ್ ಟು ನೋ ಅಬೌಟ್ ದ ಸೆಂಟೆನ್ಸಸ್ ಕೂಡ ನಮಗೆ ಗೊತ್ತಿರಬೇಕಾಗುತ್ತೆ. ಓಕೆನಾ? 8th and 9th and 10th ಸ್ಟ್ಯಾಂಡರ್ಡ್ ಹೀಗಲೇ ರಿಪೋರ್ಟೆಡ್ ಸ್ಪೀಚ್ ಅನ್ನ ಕಲ್ತ್ರೆ ಇಟ್ ವಿಲ್ ಬಿ ವೆರಿ ಈಸಿ ಫಾರ್ ಯುವರ್ PU ಅಂತ ಹೇಳ್ತೀನಿ. PU ನಲ್ಲಿ ಇದಕ್ಕಿಂತ ಸ್ವಲ್ಪ ಬ್ರಾಡ್ ಆಗಿ ಹೋಗ್ತಾರೆ ಅಷ್ಟೇನೆ, ಆದ್ರೆ ಇನ್ನು ತುಂಬಾ ಲೆಂಥಿಯಾಗಿ ಏನೇನೋ ಕೊಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅರ್ಥ ಆಗ್ತಿದೆಯಾ? ಹಾಗೇನೆ ಈ ಟೆನ್ಸಸ್ ಅನ್ನ ಹೇಗೆ ಚೇಂಜ್ ಮಾಡಬೇಕು. ಪ್ರೆಸೆಂಟ್ಸ್ ಎಲ್ಲ ಪಾಸ್ಟ್ ಆಗಿ ಚೇಂಜ್ ಆಗುತ್ತೆ. ಪಾಸ್ಟ್ ವಿಲ್ ಬಿ ಪಾಸ್ಟ್ ಇಂದನೇ ಸ್ವಲ್ಪ ಮೂವ್ ಆನ್ ಆಗುತ್ತೆ. ಲೈಕ್ ಪಾಸ್ಟ್ ಪರ್ಫೆಕ್ಟ್ ಹೇಗೆ ಚೇಂಜ್ ಆಗುತ್ತೆ, ಪಾಸ್ಟ್ ಪರ್ಫೆಕ್ಟ್ ನಥಿಂಗ್ ವಿಲ್ ಬಿ ಚೇಂಜ್. ಇದಿಷ್ಟು ನಿಮ್ಗೆ ಗೊತ್ತಿರಲಿ ವಿತ್ ಪ್ಯಾಟರ್ನ್. ರಿಪೋರ್ಟೆಡ್ ಸ್ಪೀಚ್ ಮಾಡ್ಲಿಕ್ಕೆ ಮೇನ್ ಆಗಿ ನಿಮ್ಗೆ ಏನ್ ಗೊತ್ತಿರ್ಬೇಕು ಅಂದ್ರೆ ವಿತ್ ಪ್ಯಾಟರ್ನ್ ಜೊತೆಗೆ ಸೆಂಟೆನ್ಸಸ್ ಅಲ್ಲಿ ನೀವು ಎಸೆಟಿವ್ ಸೆಂಟೆನ್ಸ್, ಇಂಟರೋಗೇಟಿವ್ ಸೆಂಟೆನ್ಸಸ್, ದಿಸ್ ಇಸ್ ಇಂಪ್ಯಾರೇಟಿವ್, ಎಕ್ಸ್ಕ್ಲಾಮೇಟರಿ ಅಂತ ತಿಳ್ಕೊಂಡ್ರೆ ನಿಮ್ಗೆ ರಿಪೋರ್ಟೆಡ್ ಸ್ಪೀಚ್ ಅಲ್ಲಿ ನಥಿಂಗ್ ವಿಲ್ ಬಿ ಟಫ್. ಇದಿಷ್ಟನ್ನ ನಾನು ಹೇಳ್ತಿದ್ದೀನಿ. ಜೊತೆಗೆ ಇದಿಷ್ಟೇ ಅಲ್ಲ ಪ್ಯಾಟರ್ನ್ ಅನ್ನ ನಮ್ಮ ಮಕ್ಳಿಗೆ ಕೊಟ್ಟಿದ್ದೀನಿ. ಜೊತೆಗೆ ಇದಲ್ದಲೆ ಇನ್ನೂ ಕೆಲವೊಂದು ಮೇನ್ ಪಾಯಿಂಟ್ಸ್ ಗಳನ್ನ ನೀವೇನ್ ಮಾಡ್ಬೇಕಾಗುತ್ತೆ ರಿಪೋರ್ಟೆಡ್ ಸ್ಪೀಚ್ ಅಲ್ಲಿ ಪ್ರಾಕ್ಟೀಸ್ ಮಾಡ್ಬೇಕಾಗುತ್ತೆ. ಸೊ ದ ನೆಕ್ಸ್ಟ್ ಕ್ಲಾಸ್ ಐ ವಿಲ್ ಸ್ಟಾರ್ಟ್ ಫ್ರಮ್ ದ ಪ್ರೆಸೆಂಟ್. ಪ್ರೆಸೆಂಟ್ ಅಲ್ಲಿ ಹೇಗೆ ಚೇಂಜ್ ಮಾಡಬೇಕು, ಪ್ರೆಸೆಂಟ್ ಓನ್ಲಿ ಪ್ರೆಸೆಂಟ್ ಕಡೆ ಕಾನ್ಸಂಟ್ರೇಟ್ ಮಾಡಿ. ಪ್ರೆಸೆಂಟ್ ಸಿಂಪಲ್, ಪ್ರೆಸೆಂಟ್ ಕಂಟಿನ್ಯೂಸ್, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಇದಿಷ್ಟನ್ನು ಕೂಡ ನಾಳೆ ನಾನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಿಮ್ಗೆ ಹೇಳ್ತೀನಿ. ಅದಾದ ನಂತರ ಪಾಸ್ಟ್ ಅಲ್ಲಿ ಹೇಗೆ
ನಾವು ಅಸರ್ಟಿವ್ ಸೆಂಟೆನ್ಸ್ಗೆ ಅಪ್ಲೈ ಮಾಡೋದು, ಇಂಟರೋಗೇಟಿವ್ಗೆ, ಹಾಗೆ ಎಕ್ಸ್ಕ್ಲಮೇಟರಿಗೆ ಮತ್ತೆ ಇಂಪ್ಯಾರೇಟಿವ್ಗೆ, ಹೇಗೆ 4 ಸೆಂಟೆನ್ಸಸ್ ಹಾಗೆ ಆಲ್ ಟೆನ್ಸಸ್ಗೆ ಅಪ್ಲೈ ಮಾಡೋದು ಅಂತ ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಬಟ್ ಅದಕ್ಕೂ ಮುಂಚೆ ಯು ಹ್ಯಾವ್ ಟು ಪ್ರಿಪೇರ್ ಅಬೌಟ್ ದಿಸ್ ಆಲ್ ರೂಲ್ಸ್. ಈ ರೂಲ್ಸ್ ಏನಿದೆ ಇದನ್ನ ಪ್ರಿಪೇರ್ ಆಗಿ ಆಲ್ ದ ಬೆಸ್ಟ್. ರಿಪೋರ್ಟೆಡ್ ಸ್ಪೀಚ್ ಟಫ್ ಅಲ್ಲ, ನೀವು ನನ್ನನ್ನು ಫಾಲೋ ಅಪ್ ಮಾಡಿದ್ರೆ ಡೆಫಿನೆಟ್ಲಿ ಇಟ್ ವಿಲ್ ಬಿ ಈಸಿ ಅಂತ ಹೇಳ್ತಾ, ಓಕೆ, ಸಿ ಯು ಅಗೇನ್. ಥ್ಯಾಂಕ್ ಯು.